ಈಶ್ವರಪ್ಪನವರು ಭಾಳ ವಯಸ್ಸಾದಂಥವರು, ಅವರಿಗೆ ಭಾಳಷ್ಟು ಗೌರವ ಕೊಡ್ತೇವೆ. ಮತ್ತು ನಾಲಿಗೆ ಸರಿ ಇಲ್ಲ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇಡೀ ರಾಜ್ಯಕ್ಕೆ ಈಶ್ವರಪ್ಪನ ನಾಲಿಗೆ ಏನು, ಅವರ ಮಾತುಕತೆ ಏನು ಅಂತಕ್ಕಂಥದ್ದು ಗೊತ್ತಿದೆ. ನಾವು 17 ಜನ ಬಂದದ್ದು ಪ್ರಯುಕ್ತನೇ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಈಶ್ವರಪ್ಪ RDPR ಮಂತ್ರಿ ಆದದ್ದು ನಮ್ಮ 17 ಜನ ಶಾಸಕರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಕ್ಕೇನೆ. ಆದರೆ ಈ 17 ಜನರಿಂದ ಮಂತ್ರಿ ಪದವಿ ಕಳ್ಕೊಂಡ್ರಲ್ಲ ಈಶ್ವರಪ್ಪನವರು, ನಾವ್ಯಾರು ಕಾರಣಕರ್ತರಲ್ಲ ಮಿಸ್ಟರ್ ಈಶ್ವರಪ್ಪ. ನಾವು ಬಂದಿದ್ದೇನೆ ನೀನು RDPR ಮಂತ್ರಿ ಆದಿದ್ರಿ, ನಾವೇನಾದ್ರು ನಿಮ್ಮ ಮಂತ್ರಿ ತೆಗೆದ್ವಾ? ಯಾಕೆ ಮಂತ್ರಿಗೆ ರಾಜೀನಾಮೆ ಕೊಟ್ಟಪ್ಪ ನೀನು ನಾಲ್ಗೆನ ಸರಿಯಾಗಿ ಇಟ್ಕೋ. ನಿನ್ನ ಏಜ್ಗೆ ಗೌರವ ಏನು ಕೊಡಬೇಕು ನಾವು ಕೊಡ್ತೀವಿ. ನೀನು ಖರೀದಿ ಮಾಡಿದ್ರೆ ನಮ್ಮ ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ ಎಲ್ಲ. ಯಾರು 17 ಜನ ಯಾರು ದುಡ್ಡು ತಗೊಂಡಾರೋ ಅವ್ರಿಗೆ ಹೇಳ್ತಾರೆ. ಇನ್ನು ರಾಜೀನಾಮೆ ಕೊಡೋದು ನಾವು 17 ಜನ ಹೇಳಿದ್ವಾ? ನೀನು ಯಾಕೆ ಸಿಗಾಕೊಂಡು ನೀನು ಯಾಕೆ ರಾಜೀನಾಮೆ ಕೊಟ್ಟಪ್ಪ? 17 ಜನ ಬಂದಿದ್ದಕ್ಕೆ ತಾನೇ ಗೌರ್ಮೆಂಟ್ ಆದದ್ದು. ನೀನು ಮಂತ್ರಿ ಆಗಬಾರ್ದಾಗಿತ್ತು ಅವತ್ತು. ಅದಾಗ್ಬಿಟ್ಟು ಯಾಕೆ 17 ಜನದ್ದು ಆಯಿತು, ಮಂತ್ರಿ ಆಯಿತು, ಸರ್ಕಾರನೂ ಮುಗೀತು, ಎಲ್ಲ ಹೋಯ್ತು, ಬೇರೆ ಸರ್ಕಾರ ಬಂದಿದೆ, ಈಗ ನಡೀತಾ ಇದೆ. ಈಗ ಅದೇ ಪದೇ ಹಳೆ ಕೆಟ್ಟ ಜಾತಿಗೆ ನಿನ್ನ ಏಜ್ಗೆ ನಿನ್ನ ವಯಸ್ಸಿಗೆ ಗೌರವ ಕೊಡ್ತೀವಿ, ಅದನ್ನು ಉಳಿಸ್ಕೊ.